ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾರ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ಇಂದು ಬೀದರ್ ನಗರದ ಚನ್ನಬಸವ ಪಟ್ಟದೇವರ ರಂಗಮಂದಿರನಲ್ಲಿ 2570ನೆಯ ವೈಶಾಖ ಬುದ್ಧ ಪೂರ್ಣಿಮೆಯ ಅಂಗವಾಗಿ ವಿಶ್ವಶಾಂತಿಗಾಗಿ ಮಂಗಲ ಮೈತ್ರಿ ಹಾಗೂ ಧಮ್ಮ ಪ್ರವಚನ ಕಾರ್ಯಕ್ರಮ ಸರ್ವರಿಗೂ ಆಧಾರದ ಸ್ವಾಗತವನ್ನು ಮಾಡಲಾಯಿತು. ಈ ಕಾರ್ಯಕ್ರಮದ ಧಮ್ಮ ಪ್ರವಚನಗಾರರಾಗಿ ಪೂಜ್ಯ ಭಿಕ್ಕು ಡಾಕ್ಟರ್ ಆನಂದ್ ಥೇರ್, ಪ್ರಧಾನ ಕಾರ್ಯದರ್ಶಿಗಳು ಮಹಾಬೋಧಿ ಸೊಸೈಟಿ ಬೆಂಗಳೂರು ಇವರು ಆಗಮಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಬೀದರ್ ನಗರದ ಸಮಸ್ತ ಬೌದ್ಧ ಉಪಾಸಕರು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದರು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದಂತ ಎಲ್ಲಾ ಬೌದ್ಧ ಉಪಾಸಕರಿಗೆ ಧಮ್ಮ ಬೋಧನೆಯನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆಂದು ಈ ಮೂಲಕ ತಮಗೆ ತಿಳಿಸಲಾಗುತ್ತದೆ. ನಮಸ್ಕಾರ.
ನಮಾರಂ ದಾನಾದಿ ಧಮ್ಮ ವಿಧಿನ ಜಿತವ ಮುನಿಂದೋ ತಂತೆ ಜಸ ಭವತು ತೇ ಜಯ ಮಂಗಳಾನಿ ಭವತು ಸಬ್ಬ ಮಂಗಳಂ ರಕ್ಷಂತು ಸಬ್ಬ ದೇವತಾ ಸಬ್ಬ ಬುದ್ಧಾನುಭಾವೇನ ಸಬ್ಬ ಧಮ್ಮಾನುಭಾವೇನ ಸಬ್ಬ ಸಂಘಾನುಭಾವೇನ ಸದಾ ಸುಖಿ ಭವಂತು ತೇ. ಸಾಧು ಸಾಧು ಸಾಧು. ನಿಧಾನಕ್ಕೆ ಕಣ್ಣುಗಳನ್ನು ತೆಗೆಯಿರಿ. ವೈಶಾಖ ಪೂರ್ಣಿಮೆ ಬರ್ತಾ ಇದೆ. ಯಾರ ಜೀವನದಲ್ಲೂ ನಾವು ಇದನ್ನು ಕಾಣೋದಿಲ್ಲ. ಎಲ್ಲ ಘಟನೆಗಳು ಅದೇ ದಿವಸ ಆಗಿರ್ತಕ್ಕಂಥದ್ದು. ಅವರು ಹುಟ್ಟಿರುವುದು ವೈಶಾಖ ಪೂರ್ಣಿಮೆ ದಿವಸ. ಆಮೇಲೆ 35ನೇ ವಯಸ್ಸಿನಲ್ಲಿ ಬೋಧಿ ಪ್ರಾಪ್ತಿ ಮಾಡಿಕೊಂಡಿರೋದು ವೈಶಾಖ ಪೂರ್ಣಿಮೆ ದಿವಸನೇ. ಇದೇ ಮೇ ತಿಂಗಳ ಹುಣ್ಣಿಮೆ. 45 ವರ್ಷಗಳ ಕಾಲ ಧರ್ಮೋಪದೇಶ ಮಾಡ್ತಾರೆ. ಧರ್ಮೋಪದೇಶ ಮಾಡಿ 80ನೇ ವಯಸ್ಸಿನಲ್ಲಿ ಮಹಾಪರಿನಿಪಾನ ಹೊಂದುತ್ತಾರೆ. ಅದು ಕೂಡ ಈ ವೈಶಾಖ ಪೂರ್ಣಿಮೆ ದಿವಸ. ಸೊ ಆದ್ದರಿಂದ ಈ ವೈಶಾಖ ಪೂರ್ಣಿಮೆ ದಿವಸ 3 ರೀತಿಯಿಂದ ವಿಶೇಷವಾಗಿ, ಮತ್ತೆ ಬೇರೆ ಅನೇಕ ಘಟನೆಗಳು ನಡೆದಿವೆ. ಈ 3 ವಿಶೇಷ ಘಟನೆಗಳು ನಡೆದಿರೋದ್ರಿಂದ ಬುದ್ಧ ಜಯಂತಿ ಅಂತ ಆಚರಿಸ್ತೀವಿ. ಈಗ ಎಷ್ಟು ನೀವು ನೋಡ್ತೀರಲ್ಲ, ನಂಬರ್ ಎಷ್ಟಿದೆ? 2570. ಇದು ಯಾವ ವರ್ಷದಿಂದ ಎಣಿಕೆ ಪ್ರಾರಂಭ ಮಾಡಿದ್ದು? ಭಗವಾನ್ ಬುದ್ಧರ ಮಹಾಪರಿನಿರ್ವಾಣದ ದಿನದಿಂದ. ಅರ್ಥ ಆಯ್ತಾ? ಅದು ನಮ್ಮ ಬುದ್ಧ ಶಕೆ, ಬೌದ್ಧ ಕ್ಯಾಲೆಂಡರ್ ಪ್ರಕಾರ ಈಗ ಇಷ್ಟ ಆಗಿದೆ. 80 ವರ್ಷ ಅವರಿದ್ದರು. ಸೊ ಅವರು ಹುಟ್ಟಿನ ವರ್ಷ ನೋಡ್ಬೇಕಂದ್ರೆ ಇದಕ್ಕೆ ನೀವು 80 ವರ್ಷ ಜೋಡಿಸ್ಬೇಕು. ಸೊ ಉಪಾಸಕಿಯರೇ, ಇದು 2600 ವರ್ಷಗಳ ಅತಿ ದೀರ್ಘ ಇತಿಹಾಸವನ್ನ ಹೊಂದಿರತಕ್ಕಂಥ ಸದ್ಧರ್ಮ. ಈಗ ಭಗವಾನ್ ಬುದ್ಧರು ಯಾರು ಅಂತ ನಾವು ಅಷ್ಟಿಷ್ಟು ತಿಳಿದುಕೊಂಡಿರುವುದರಿಂದ ಇಲ್ಲಿಗೆ ಬಂದಿದ್ದೇನೆ. ಇಷ್ಟು ತಿಳಿಸಿಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಾರ್ಗದರ್ಶನದಿಂದ ಅನೇಕ ಜನ ಬಂದಿದ್ದಾರೆ. ಧ್ಯಾನವನ್ನು ಮಾಡಿ ಅನೇಕ ಜನ ಬಂದಿದ್ದಾರೆ. ಪುಸ್ತಕಗಳನ್ನು ಓದಿ ಬಂದಿದ್ದಾರೆ. ಆದರೆ ಈಗಿನ ಕಾಲದಲ್ಲಿ ಎಲ್ಲಕ್ಕಿಂತ ದೊಡ್ಡ ಸ್ಫೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಬುದ್ಧ ಧಮ್ಮ ಅನುಸರಿಸಿ, ಅದನ್ನು ಸ್ವೀಕಾರ ಮಾಡಿ ಅನುಸರಿಸಿ. ಕೇವಲ ಒಂದು ಜಾತಿಯವರಲ್ಲ, ಕೇವಲ ಒಂದು ಪಂಗಡದವರಲ್ಲ, ಇದು ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ಬೇಕು ಅಂತ ಅವ್ರು ಹೇಳ್ತಾರೆ. ಎಲ್ಲರಿಗೂ ಬೇಕಾಗಿರೋದು. ಈಗ ನೀವು ಉಸಿರಾಟದ ಧ್ಯಾನ ಮಾಡಿದ್ರಿ. ಇವಾಗ ಉಸಿರಾಟ ಒಳ ಉಸಿರು ಹೊರ ಉಸಿರು, ಅದರಲ್ಲಿ ಏನಾದ್ರು ಧರ್ಮ ಗಿರ್ಮ ಜಾತಿ ಗೀತಿ ಇದೆ ಅನ್ರಿ? ಇದು ಬೌದ್ಧ ಉಸಿರು, ಕ್ರಿಶ್ಚಿಯನ್ ಉಸಿರು, ಹಿಂದೂ ಉಸಿರು ಅಂತ ಇತ್ತ? ಇಲ್ಲ. ಮೈತ್ರಿ ಕೊಟ್ರಿ, ಎಲ್ಲರೂ ಸುಖವಾಗಿರ್ಲಿ ಅಂತ ಹೇಳಿದ್ರಿ. ಯಾರನ್ನಾದ್ರೂ ಬಿಟ್ಟಿದ್ದೀರಾ ನೀವು? ಯಾರನ್ನು ಬಿಡ್ಲಿಲ್ಲ. ಭಗವಾನ್ ಬುದ್ಧರು ಹೇಳಿರುವ ಈ ಮೈತ್ರಿ, ಕರುಣೆ, ಮುದಿತಾ, ಉಪೇಕ್ಷ, ಈ 4 ಗುಣಗಳು
ಅವುಗಳನ್ನ ಅಪಮಾನ ಅಂತ ಕರೀತಾರೆ. ಅಪ್ರಮಾಣ. ಅವು ಎಷ್ಟು ಹರಡುತ್ತವೆ ಅಂತಂದ್ರೆ ಎಲ್ಲರನ್ನೂ ಆವರಿಸಿಕೊಂಡು ಎಲ್ಲ ಜೀವಿಗಳನ್ನು ಒಳಗೊಂಡಿರ್ತಕ್ಕಂಥ ಅಪಮಾನ ಗುಣಗಳು, ಅಪ್ರಮಾಣವಾದ ಗುಣಗಳು. ಯಾವಾಗ ನಿಮ್ಮ ಮೈತ್ರಿ ಯಾವ ಅಡೆತಡೆ ಇಲ್ಲದೆ, ಯಾವುದೇ ಒಂದು ಸಂಕೋಚವಿಲ್ಲದೆ ಹರಡ್ತೀರೋ, ಎಲ್ಲರಿಗೂ ಹರಡ್ತೀರಿ. ಒಳ್ಳೆಯವ್ರ ಮೇಲೆ ಅಂತೂ ಹರಡೋದು ಸುಲಭ, ನಿಮ್ಮ ಕುಟುಂಬದವ್ರ ಮೇಲೆ ಹರಡೋದು ಸುಲಭ. ಆದ್ರೆ ದೂರ ದೂರ ಹೋದಂತೆ ವೈರಿಗಳ ಮೇಲೆ, ಕೆಡಕು ಮಾಡಿದವರ ಮೇಲೆ, ಅವ್ರ ಮೇಲೇನೂ ಹರಡಿಬಿಡೋದು. ಇದರ ಅರ್ಥ ಅವರು ತಪ್ಪು ಮಾಡ್ತಾರೆ, ಅವರಿಗೆ ತಪ್ಪು ಮಾಡ್ಲಿಕ್ಕೆ ಬಿಡೋದು ಅಂತ ಅಲ್ಲ. ಅವ್ರು ತಪ್ಪು ಮಾಡ್ತಾರೆ ಅಂತಂದ್ರೆ ನೀವು ಮೈತ್ರಿಯಿಂದ ಅವ್ರಿಗೆ ಮನಸ್ಸಿನಲ್ಲಿ ಮೈತ್ರಿ ಇದೆ, ಆದ್ರೆ ಅವ್ರಿಗೆ ಏನ್ ಮಾಡ್ಬೇಕು, ಹೇಗೆ ಹೇಳ್ಬೇಕು, ಹೇಗೆ ಕಲಿಸ್ಬೇಕು, ಟಫ್ ಆಗಿ ಕಲಿಸ್ಬೇಕಾ, ಸಾಫ್ಟ್ ಆಗಿ ಕಲಿಸ್ಬೇಕಾ, ಅದನ್ನ ನೀವು ಮೈತ್ರಿಯಿಂದ ಮಾಡಬೇಕು. ನೋಡಿ, ಇದರಲ್ಲಿ ಜಾತಿ ಬಂತ? ಜಾತಿ ವಿಷಯ ಏನಿಲ್ಲ. ಆದ್ದರಿಂದ ಭಗವಾನ್ ಬುದ್ಧರು ಒಂದು ಸೂತ್ರವನ್ನು ಹೇಳ್ತಾರೆ, ಅದ್ರ ಹೆಸರು ರತನ ಸೂತ್ರ ಅಂತ. ಕೇಳಿರ್ಬೋದು ನೀವು. ರತನ ಸೂತ್ರ ಕೇಳಿದಿರಲ್ಲ? ಅದನ್ನು ಯಾರಿಗೆ ಹೇಳಿದ್ರು? ಭಗವಾನ್ ಬುದ್ಧರು ವೈಶಾಲಿಯ ವಜ್ಜಿಗಳು ಅಲ್ಲಿ ನಾಗರಿಕರಿಗೆ ಹೇಳಿರ್ತಕ್ಕಂಥದ್ದು. ಒಂದ್ಸಾರಿ ಏನಾಗಿರುತ್ತೆ, ವೈಶಾಲಿಯಲ್ಲಿ ದೊಡ್ಡ ಬರ, ಬಹಳ ಭೀಕರವಾದ ಬರ. ಕೇವಲ 1 ವರ್ಷ ಅಲ್ಲ, 3 ವರ್ಷ ಅಲ್ಲಿ ಆಹಾರ ಇಲ್ಲ. ಜನ ಹಸಿವಿನಿಂದ ಸಾಯೋದಕ್ಕೆ ಪ್ರಾರಂಭ ಮಾಡಿದ್ರು. ರೋಗಗಳು, ಎರಡನೇದು ದೊಡ್ಡ ಒಂದು ಪೀಡೆ, ರೋಗಗಳು ಹಿಡಿಯೋದಕ್ಕೆ ಶುರು ಆಯ್ತು. ಅನೇಕ ರೀತಿಯ ಸಾಂಕ್ರಾಮಿಕ ರೋಗಗಳು ಬಂದು ಜನ ಅದರಿಂದ ಸಾಯೋದಕ್ಕೆ ಶುರು ಮಾಡಿದರು. ಆಮೇಲೆ 3ನೇ ಪೀಡೆ, ಈ ಎಲ್ಲ ಕೆಟ್ಟ ಭೂತ ಪ್ರೇತಗಳ ಪೀಡೆಗಳು ಶುರುವಾಗಿಬಿಟ್ಟಿದ್ರು. ಈ ರೀತಿ ಆದಾಗ ತುಂಬಾ ಅಸಮಾಧಾನ, ದುಃಖದಿಂದ ಇದು ಮಾಡ್ತಾ ಇದ್ದಾಗ ಅವ್ರು ಯೋಚನೆ ಮಾಡ್ತಾರೆ, ನಾವು ಬಿಂಬಿಸಾರ ರಾಜನಿಗೆ ಕೇಳೋಣ. ಬಿಂಬಿಸಾರ ರಾಜ ಎಲ್ಲಕ್ಕಿಂತ ದೊಡ್ಡ ಆಗಿನ ಎಲ್ಲ ರಾಜ್ಯಗಳ ರಾಜನಾಗಿದ್ದ ಅವನು, ರಾಜಗಳ ರಾಜ. ಬಿಂಬಿಸಾರನಿಗೆ ಕೇಳ್ತಾರೆ, ಏನಾದ್ರೂ ಮಾಡಿ. ಆಗ ಬಿಂಬಿಸಾರ ಹೇಳ್ತಾನೆ, ಈ ಲೋಕದಲ್ಲಿ ಒಬ್ಬರೇ ಇರೋದು ಭಗವಾನ್ ಬುದ್ಧರು. ನೀವು ಹೋಗಿ ಭಗವಾನ್ ಬುದ್ಧರನ್ನ ಆಹ್ವಾನಿಸಿ ಕರ್ಕೊಂಡು ಹೋಗಿ ಅಲ್ಲಿ ಅವರು ನಿಮಗೆ ಸಮಾಧಾನ ಹೇಳ್ತಾರೆ. ಆಗ ಅವ್ರು ಬಂದು ಭಗವಾನ್ ಬುದ್ಧರಿಗೆ ನಮಸ್ಕಾರ ಮಾಡಿ ಕೇಳ್ಕೊಳ್ತಾರೆ, ಭಗವಾನ್ರೆ ನಮ್ಮನ್ನು ಏನಾದ್ರು ಮಾಡಿ ಉಳಿಸಿ, ದಯಮಾಡಿ ಬಂದು ನಮ್ಮ ವೈಶಾಲಿಗೆ. ಆಗ ಭಗವಾನ್ರು ಒಪ್ಕೊಳ್ತಾರೆ. ಒಪ್ಕೊಂಡಾದ್ಮೇಲೆ ಆ ಹೋಗೋ ದಿವಸ ಅಲ್ಲಿ ಗಂಗಾ ನದಿಯ ಈ ಕಡೆ ಬಿಂಬಿಸಾರ ಬಂದು ಭಗವಾನ್ ಬುದ್ಧರು ಮತ್ತು ಭಿಕ್ಷುಗಳಿಗೆ ದೊಡ್ಡ ಒಂದು ಇದು ದೊಡ್ಡ ನಾವೆ 100 ಜನ ಕುಳಿತುಕೊಳ್ಳುವಂತ ಒಂದು ಇದನ್ನು ಮಾಡ್ತಾರೆ, ಪ್ಲಾಟ್ಫಾರ್ಮ್. ಅದನ್ನ ಮಾಡಿ ರಾಜ ಅದನ್ನ ತಳ್ತಾ ಹೋಗ್ತಾನೆ ನೀರಿನಲ್ಲಿ. ಎಲ್ಲಿವರೆಗೂ ಅದನ್ನ ಭಿಕ್ಷುಗಳು ಇಡೀ ಊರಿನಲ್ಲಿ ಹೋಗಿ ಇದನ್ನು ಮಾಡಿದಾಗ ಸಂಜೆ ಅಷ್ಟೊತ್ತಿಗೆ ದೊಡ್ಡ ಮಳೆಯಾಗಿ ಎಲ್ಲ ಈ ರೋಗ ರುಜಿನಗಳು ಎಲ್ಲ ಸರಿ ಹೋಗ್ತವೆ. ಚೆನ್ನಾಗಿ ಮಳೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಆಮೇಲೆ ಮತ್ತೆ ಸುಭಿಕ್ಷ ಆಗುತ್ತೆ, ದುರ್ಭಿಕ್ಷದಿಂದ ಸುಭಿಕ್ಷ ಬರುತ್ತೆ. ಸೊ ಅದರಲ್ಲಿ ಕೆಲವು ನಾವು ತಿಳ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ಯಾಕೆ ಅಂತಂದ್ರೆ ರತನ ಸುತ್ತ ಅಂತಂದ್ರೆ ಭಗವಾನ್ ಬುದ್ಧ, ಧಮ್ಮ, ಸಂಘ ಇವುಗಳನ್ನ ತ್ರಿರತ್ನ ಅಂತ ಹೇಳ್ತಾರೆ. ಈ ತ್ರಿರತ್ನದ ಗುಣಗಳು ನಮಗೆ ಗೊತ್ತಿದ್ರೆ ನಾವು ಅದಕ್ಕೆ ಹೋಗೋದಕ್ಕೂ ಒಂದು ಅರ್ಥ ಇದೆ. ನಾವು ಯಾಕೆ ಭಗವಾನ್ ಬುದ್ಧರ ಹತ್ರ ಹೋಗ್ತೀವಿ ಅನ್ನೋದಕ್ಕೆ. ಸೊ ಅದರಲ್ಲಿ ಭಗವಾನ್ ಬುದ್ಧರು ಹೇಳ್ತಾರೆ, ಬುದ್ಧರಲ್ಲಿರುವ ರತ್ನ ಯಾವುದು? ಸೊ ಅಲ್ಲಿ ಹೇಳ್ತಾರೆ, ಎಂಕಿಂಚಿ ವಿತ್ತಂಗ್ ಇದವಾಗುರನ್ವ ಸಗ್ಗೆ ಸುವ ಎಂಗ್ ರತನಂಪಣಿ